ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂದರೆ ಪುಣೆ ಮುಂಬೈಗೆ ಹೋಗ್ಬೇಕು, ಹೌದು, ವೇಶ್ಯಾವಾಟಿಕೆ ಮಾಡ್ಬೇಕಂದ್ರೂ ರಾಜ್ಯ ಬಿಟ್ಟು ಹೊರಗಡೆ ಹೋಗ್ಬೇಕಾದ ಪರಿಸ್ಥಿತಿ ಅಲ್ಲಿನ ಜನರಿಗೆ ಇದೆ ಸರ್. ಪರಿಸ್ಥಿತಿ ಅದನ್ನ ಸರಿ ಮಾಡಬೇಕಲ್ವಾ, ನಾವೆಲ್ಲ ಸರಿ ಮಾಡಬೇಕಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು 22 ಕಡೆ ಈ ರಾಜ್ಯದಲ್ಲಿ 22 ಕಡೆ ಜಮೀನು ಅಕ್ವೈರ್ ಆಗ್ತಾ ಇದೆ. ಅಲ್ಲಿನ ರೈತರಿಗೂ ಹೆಚ್ಚಿನ ಕಾಂಪನ್ಸೇಷನ್ ಕೊಡ್ತಾರೆ, ಉದ್ಯೋಗದ ಕೂಡ ಭರವಸೆ ಕೊಟ್ಟಿದ್ದಾರೆ. ಈಗ ನೋಡಿ, ನೀವು ಏನು ಉದ್ಯೋಗ ಕೊಡ್ತಾರೆ ಅಂತ ಕೆಲವರು ಕೇಳ್ತಾರೆ. ಅಲ್ಲಿ ಕೌಶಲ್ಯ ಕೇಂದ್ರಗಳನ್ನು ತೆರೆದು ಅವ್ರಿಗೆ ಕೌಶಲ್ಯವನ್ನೂ ಕೊಟ್ಟು ಉದ್ಯೋಗವನ್ನು ಖಾತ್ರಿಯಾಗಿ ಕೊಡ್ತೀವಿ. ಭೂ ರೈತರಿಗೆ ಉದ್ಯೋಗ ಕೊಡಬೇಕಾಗತ್ತೆ, ಒಬ್ರಿಗೆ ನಿವೇಶನ ಕೊಡಬೇಕಾಗತ್ತೆ, ಒಬ್ಬರಿಗೆ ಕಾಂಪನ್ಸೇಷನ್ ಹೆಚ್ಚಿಗೆ ಕೊಡಬೇಕಾಗತ್ತೆ. ಯಾರು ಮರಗಳು ಗಿಡಗಳು ಯಾರಿದ್ದು ಅವ್ರಿಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕಾಗ್ತದೆ. ಯಾವುದಕ್ಕೂ ಕಾಂಪನ್ಸೇಷನ್ ಈ ಕರ್ನಾಟಕದಲ್ಲಿ ಅಷ್ಟು ಕಾಂಪನ್ಸೇಷನ್ ಕೊಡಿಲ್ಲ. ಆ ಕಾಂಪನ್ಸೇಷನನ್ನು ಬಿಡುದಿನಲ್ಲಿ ಕೊಡ್ತಾ ಇದ್ದಾರೆ, ಈ ಸರ್ಕಾರ ಕೊಡ್ತಾ ಇದೆ. ರೈತರು 85% ರೈತರು ಸ್ವಾಗತ ಮಾಡಿದ್ದಾರೆ. ಕೆಲವು ರೈತರಿಗೆ ಖಂಡಿತವಾಗಿದ್ದೇ ಇರ್ತದೆ, ಅವ್ರಿಗೆ ಭಾವನಾತ್ಮಕವಾಗಿ ಅದು ಅಟ್ಯಾಚ್ಮೆಂಟ್ ಇರ್ತದೆ. ನಾನು ಹೆಂಗೆ ಜಮೀನು ಬಿಟ್ಕೊಡ್ಲಿ ಅಂತ ಅನಿಸ್ತಿರ್ತದೆ. ಆ ಸಮಯದಲ್ಲಿ ಅವ್ರು ಶೇರಿಂಗ್ ಹೋಗ್ಬೋದು 50-50. ಇದರ ಕಾಲು ಭಾಗ ಕಾಂಪನ್ಸೇಷನ್ ಕೊಟ್ಟರೆ ಪಾಳೆ ಹಚ್ಕೊಂಡು ಜಮೀನು ಕೊಡೋದಕ್ಕೆ ಉತ್ತರ ಕರ್ನಾಟಕದಲ್ಲಿ ತಯಾರಿದ್ದಾರೆ. ಈಗ ನೋಡಿ, ಇದರ ಕಾಲು ಭಾಗ ಕಾಂಪನ್ಸೇಷನ್ ಕೊಡ್ತೀನಿ ಅಂದ್ರೆ ಒಂದು ನಿಮಿಷ ಇಲ್ಲಿ ಏನು ಮಾಡಬೇಕು ಅಂತಿರಲ್ಲ ನೀವು. AICT ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಬನ್ನಿ ಸರ್ ಆ ಕಡೆ. ಈಗ ಬಿಜಾಪುರ ಅಲ್ಲಿ ಏನು ಕೊರತೆ ಇದೆ ಹೇಳಿ? ಏನು ಕರೆಂಟ್ ಇಲ್ವಾ, ನೀರಿಲ್ವಾ? ಈಗ ಅಲ್ಲೆಲ್ಲ ಇದೆ. ಈಗ ನೀವು ಹೇಳ್ತಾರೆ ಸರಿ ಇದೆ. ಅದಕ್ಕೆ ಬಿಜಾಪುರಲ್ಲೂ ಕೂಡ 1500 ಎಕರೆ ಜಮೀನು, ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಬೇಕಂತ. ಬೆಳಗಾವಿಲೂ ಅಕ್ವಿಯೇಷನ್ ಆಗ್ತದೆ, ಈವನ್ ಹಾಸನಲ್ಲೂ ಕೂಡ ಅಕ್ವಿಯೇಷನ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ಆ ಸೆಮಿಕಂಡಕ್ಟರ್ ಫ್ಯಾಕ್ಟ್ರಿಗೆ, ಆಮೇಲೆ ಮಂಗಳೂರಿನಲ್ಲೂ ಕೂಡ ಆ ಸ್ಟಾರ್ಟಪ್ಪು ಮತ್ತು AICT ಮಾಡಬೇಕು, ಅಲ್ಲೂ ಒಂದು ಚಿಕ್ಕದಾಗಂತ ಅಲ್ಲೂ ಕೂಡ ಅಕ್ವಿಯೇಷನ್ ನಡೀತಾ ಇದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಎಲ್ಲೆಲ್ಲಿ ಮ್ಯಾನ್ ಪವರ್ ಇರ್ತದೆ, ಯಾವ್ಯಾವುದಕ್ಕೆ ಕನೆಕ್ಟಿವಿಟಿ ಇರ್ತದೆ, ಇಲ್ಲಿನ ತೆರಿಗೆ ತೆಗೆದುಕೊಂಡು ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತಲ್ವಾ. ಅದಕ್ಕಾಗಿ ಈ ಅಭಿವೃದ್ಧಿಗೋಸ್ಕರ ಆಮೇಲೆ ನೋಡಿ 2020ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಇದನ್ನು ಮುಂದುವರಿಸಬೇಕು ಅಂತ ಸೂಚನೆ ಮಾಡಿದಾಗ ಅವ್ರದ್ದೊಂದು ಸಮೀಕ್ಷೆ ಇತ್ತು. ವಾರ್ಷಿಕವಾಗಿ 3,500 ಕೋಟಿ ರೂಪಾಯಿ ಆದಾಯ ಬರುತ್ತೆ ಇದಕ್ಕೆ, ಇಲ್ಲಿ ಒಂದು ಸ್ಮಾರ್ಟ್ ಸಿಟಿ AICT ಆದರೆ ಅಥವಾ ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಆದರೆ ಅಂತ ಹೇಳಿ ಅವ್ರದ್ದೊಂದು ವರದಿ ಇದೆ. ಅದ್ರ ಪ್ರಕಾರ ಬರಲಿ ಬಿಡಿ, ಅಲ್ಲ ಹಾಗೆ ಅಭಿವೃದ್ಧಿ ಆಗಲಿ. 18,000 ಕೋಟಿ 20,000 ಕೋಟಿ ಬೇಕಾ? ಸರ್ಕಾರದ ಹೊಣೆಗಾರಿಕೆ ಇದೆ. ಯಾವ ಯೋಜನೆಗಳು ಸಾಲ ಮಾಡ್ದಲೆ, ಉಡ್ಕೋದಲ್ಲಿ ಸಾಲ ಮಾಡ್ದಲೆ ಅಥವಾ ಬ್ಯಾಂಕಲ್ಲಿ ಸಾಲ ಮಾಡ್ದಲೆ ಯಾವ ಯೋಜನೆಗಳಾಗಿದ್ದಾವೆ? ಬೆಂಗಳೂರು ಟು ಮೈಸೂರು ಕಾರಿಡಾರ್ ರಸ್ತೆ ಆಯ್ತಲ್ಲ, ಇದಕ್ಕೂ 8,000 ಕೋಟಿ ಕೇಂದ್ರ ಸರ್ಕಾರ ಸಾಲ ಮಾಡಿದೆ. ಅದು ನಾವೇ ಹೊಣೆಗಾರಿಕೆ, ಅದು ನಮ್ಮದೇ ಜಮೀನು ಕೊಟ್ಟಿದ್ದೀವಿ, ಸಾಲನೂ ನಾವೇ ತೀರಿಸ್ತೀವಿ. ಅದೇನಾದ್ರು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂದರೆ ಆ ರೀತಿ ಅಭಿವೃದ್ಧಿ ಯೋಜನೆಗಳಿಗೆ ಸಾಲನೂ ಮಾಡಬೇಕಾಗತ್ತೆ. ಆದರೆ BJP ಮತ್ತು JDS ತಮ್ಮ ಅಸ್ತಿತ್ವಕ್ಕೋಸ್ಕರ ರೈತರಿಗೆ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಬಾರ್ದು. ಅವ್ರು ಒಳ್ಳೆ ಕಾಂಪನ್ಸೇಷನ್ ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ಅವರು ಜೀವನ ಕಟ್ಕೊತಾರೆ. ಅದಕ್ಕೆ ಹಣ ಬೇಡ ಅಂದರೆ ಅವ್ರು ಜಮೀನು ತಗೊಂತಾರೆ, 50-50 ಡೆವಲಪ್ಮೆಂಟ್ ಲ್ಯಾಂಡ್ ತಗೊಂತಾರೆ. ಅವ್ರಿಗೆ ರೇಷ್ಮೆ ಬೆಳೆಯೋದಿದೆ ಸರ್ ಆ ಜಮೀನಲ್ಲಿ, ಹೈನುಗಾರಿಕೆ ಮಾಡೋದಿದೆ, ರೈತರು ಕೂಡ ತೆಂಗು ಅಡಿಕೆ ಬೆಳೆಯೋದಿದೆ. ಈಗ ನೀವು ನಿಂತಿರ್ತಕ್ಕಂಥ ಜಾಗ, ಇದು ಜಾಗ ಒಂದ್ಸತಿ ತೋಟನೇ, ತೆಂಗಿನ ತೋಟನೇ. ನಾವು ನಿಂತಿರೋ ಜಾಗ, ಕೂತಿರೋ ಜಾಗ ತೆಂಗಿನ ತೋಟನೇ. ಯಾವಾಗಲೂ ಅಂದರೆ ಬದಲಾವಣೆ ಆಗ್ತಾ ಇರ್ತವೆ. ನಾವು ಇಲ್ಲಾಂದರೆ ಈ ಅಭಿವೃದ್ಧಿ ಎಲ್ಲ ಚೈನಾನೇ ಮಾಡಬೇಕಾ? ಇಂಡಸ್ಟ್ರಿಯಲ್ ಅಲ್ಲಿ ಚೈನಾನೇ ಮಾಡಬೇಕಾ? ಈಗ ಉತ್ತರ ಪ್ರದೇಶದಲ್ಲಿ NCR ರೀಜನ್ ಅಂತ ಆಗಿದೆ, ಹರಿಯಾಣ, ಉತ್ತರ ಪ್ರದೇಶ, ಡೆಲ್ಲಿ NCR ರೀಜನ್, ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ವಾ? ಅಲ್ಲಿ ಜಮೀನು ಕೊಟ್ಟಿಲ್ವಾ ರೈತರು? ಅಲ್ಲಿ ಸ್ವಾಧೀನ ಮಾಡ್ಕೊಂಡಿಲ್ವ ಅವರು? ಆ ರೀತಿ ಅಭಿವೃದ್ಧಿ ಎಲ್ಲ ಕಡೆ ಆಗಬೇಕಾದಾಗ ಕೈಗಾರಿಕಾ ಮಂತ್ರಿ ಕುಮಾರಸ್ವಾಮಿ ಅವರು ಎಲ್ಲಿ ಮಾಡ್ತಾರೆ? ಅವರು ಅರಬ್ಬಿ ಸಮುದ್ರದಲ್ಲಿ ಮಾಡ್ತಾರಾ ಇಲ್ವಾ ಸಹಾರಾ ಮರುಭೂಮಿಲಿ ಮಾಡ್ತಾರಾ ಅಭಿವೃದ್ಧಿನ? ಅಭಿವೃದ್ಧಿ ಮಾಡೋದೇ ಯಾವುದೋ ಜಮೀನು ತಗೊಂಡಿದ್ದಾನೆ ಮಾಡೋವಂಥದ್ದು. ಅವ್ರಿಗೆ ಅಷ್ಟು ಪರಿಜ್ಞಾನ ಇಲ್ಲ ಅಂತ ಹೇಳೋಕ್ಕಾಗ್ತದ ನಾವು ಕುಮಾರಸ್ವಾಮಿ ಅವ್ರಿಗೆ? ಆದರೆ ಯಾವ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ಥರ ನಾಟಕವನ್ನು ಆಡ್ತಾ ಇದ್ದಾರೆ, ಅದನ್ನು ಅವ್ರು ಕೈ ಬಿಡಬೇಕು. ಆಮೇಲೆ ಅವರು ಮಾಡಿದ್ದನ್ನ ಮತ್ತು ನಿಮ್ಮ ರಾಹುಲ್ ಗಾಂಧಿ ಅವರು ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರೆ ಅಲ್ಲಿ ತನಕ ಹೋಗಿ ನೋಡಿರಿ, ಇಲ್ಲಿ ಇಷ್ಟು ಮರಗಳಿದ್ದಾವೆ, ಇಷ್ಟು ಗಿಡಗಳಿದ್ದಾವೆ, ಹಚ್ಚ ಹಸುರಿದೆ ಅಂಥೇಳಿ ಎಲ್ಲ ಮಾತಾಡ್ಕೊಂಡು ವಿಡಿಯೋ ಹಾಕ್ತಾರೆ. ಒಂದು ರೈತರ ಜಮೀನಿಗೂ ಅವ್ರಿಗೂ ಇದನ್ನೇ ಕೇಳ್ತೀರಾ? ಎಕೋ ಸೆನ್ಸಿಟಿವ್ ಅವ್ರು ರಾಹುಲ್ ಗಾಂಧಿ ಅವ್ರಿಗೂ ಇದನ್ನೇ ಕೇಳ್ತೀರಾ ನೀವು? ಕೇಳಿ, ಏನು ಸಹಾರಾ ಮರುಭೂಮಿಯಲ್ಲಿ ಮಾಡೋಕ್ಕಾಗತ್ತಾ, ಅರಬ್ಬಿ ಸಮುದ್ರದಲ್ಲಿ ಮಾಡೋಕ್ಕಾಗತ್ತಾ? ಅದನ್ನ ಎಕೋ ಸೆನ್ಸಿಟಿವ್ ಅಂತಾರೆ ಆ ಪ್ಲೇಸ್ಗಳನ್ನು. ಯಾಕಂದರೆ ಅಲ್ಲಿ ಯಾರು ವ್ಯವಸಾಯ ಮಾಡ್ತಾರೋ ಜಮೀನೆಲ್ಲ ತೊಗೊತಾ ಇರೋದು, ಅವರು ಕಾಡನ್ನು ತೆಗೆದುಕೊತಾ ಇರೋದು. ಎಲ್ಲಿ ವನ್ಯಜೀವಿಗಳಿದ್ದಾವೆ, ಎಲ್ಲಿ ಕಾಡಿದೆ, ಎಲ್ಲಿ ಉಸಿರಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಹಾಳು ಮಾಡ್ತೀವಿ ಅನ್ನೋದಾದರೆ ಈಗ ನಾವು ವೆಸ್ಟರ್ನ್ ಘಾಟಲ್ಲಿ ಹೋಗಿ ಮಾಡಿದ್ದಾರ ಹೇಳೋಕ್ಕಾಯ್ತದ? ನಾವು ಹೇಳ್ತೀವ? ನಾವೇ ಬಿಡ್ತೀವ? ಯಾರೇ ಬಂದರೂ ವೆಸ್ಟರ್ನ್ ಘಾಟಲ್ಲಿ ಮಾಡೋಕ್ಕೆ ಬಿಡ್ತೀವ? ನಾವು ಆ ಥರ ಅವಕಾಶ ಕೊಡೋದಿಲ್ಲ. ಎಲ್ಲಿ ರೈತರು ಬೆಳೆ ಈಗ ಅಲ್ಲಿ ವೃಷಾವತಿ ನದಿನಲ್ಲಿ ಪಾಪ ರೈತರು ಕಂಗಾಲಾಗಿದ್ದಾರೆ. ಒಂದಲ್ಲ ಒಂದಿನ ಅದಕ್ಕೆ ಮುಕ್ತಿ ಬೇಕು ಅಂತ ಪ್ರತಿಯೊಬ್ಬ ರೈತರು, ಪ್ರೊಟೆಸ್ಟ್ ಮಾಡ್ತಿರೋ ರೈತರು ಕೂಡ ಅದಕ್ಕೆ ಕೇಳ್ತಿದ್ದಾರೆ. ಒಂದಲ್ಲ ಒಂದಿನ ನಮ್ಗೆ ಇದು ಮುಕ್ತಿ ಬೇಕು ಅಂತ. ಕಳೆದ 20 ವರ್ಷಗಳಲ್ಲಿ ನಮ್ಮವರು ಇಬ್ಬರೇ ಮುಖ್ಯಮಂತ್ರಿಗಳಾಗಿರೋದು. 5 ಜನ BJP JDS ಅಂದರೆ 5 ಜನ ಮುಖ್ಯಮಂತ್ರಿಗಳಾಗಿರೋದು 20 ವರ್ಷಗಳಲ್ಲಿ. ಕುಮಾರಸ್ವಾಮಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿ ಅವರು, ಯಾರಾದರೂ ಅಲ್ಲಿ ಅದನ್ನು ಸರಿ ಮಾಡಬೇಕು, ಆ ಬೈರಮಂಗಲ ಕೆರೆಗೆ ಅದರ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಬೇಕು, STP ಹಾಕಬೇಕು, ಯಾರು ತೀರ್ಮಾನ ಮಾಡಿದ್ರಾ? ನಮ್ಮ ಸರ್ಕಾರ ಇವಾಗ ಅದನ್ನು ಕ್ಲೀನ್ ಮಾಡಬೇಕು. ಅಲ್ಲಿ 1000 ಎಕರೆ ಒಂದು ಪಾರ್ಕ್ ಮಾಡಬೇಕು, ಜನ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗಬೇಕು. ಪ್ರೊಟೆಸ್ಟ್ ಮಾಡ್ತಿರೋ ರೈತರು ಹೇಳ್ತಾರೆ ನಾವು ನಿಜವಾಗಿ ಕಂಗಾಲಾಗಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಈ ರೈತರು ಬೆಳೀತಾ ಇರೋ ತೆಂಗಿನ ಮರ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತಾ? ಅವು ಆಕ್ಸಿಜನ್ ಕೊಡ್ತಾವ? ಅದು ಆಕ್ಸಿಜನ್ ಕೊಡ್ತವೆ. ಆದರೆ ಒಂದು ಅಳುಕಿರುತ್ತೆ
ಏನು? ಯಾವುದೇ ರೀತಿಯಾಗಿ ಈ ಥರ ಕಲುಷಿತ ನೀರು ಬೆಳೀತಿರ್ತಾರಲ್ಲ ಆ ರೈತರಿಗೂ ಅನಿಸ್ತಿರ್ತದೆ ಇಲ್ಲ ಇದು ಅಷ್ಟು ಸರಿ ಇಲ್ಲ ಅಂತ ಅನಿಸ್ತಿರ್ತದೆ, ಆ ಮನೋಭಾವನೆ ಬರುತ್ತೆ. ಆದರೆ ನಾನೊಂದಷ್ಟು ಪ್ರಶ್ನೆಗಳನ್ನು ಆ ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನ ಏನೋ ಕನ್ಸ್ಟ್ರಕ್ಟಿವ್ ಆಗಿ ವಿರೋಧ ಪಕ್ಷದವ್ರು ಬಂದು ಇಲ್ಲ ಇವ್ರಿಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಿ, ಏನೋ ಒಂದು ಚರ್ಚೆ ಮಾಡಲಿ, ಅದು ಬಿಟ್ಬಿಟ್ಟು ಕ್ಷುಲ್ಲಕ ರಾಜಕಾರಣ ಮಾಡೋದು ಬಿಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.